ಕಲಬುರಗಿಯಲ್ಲಿ ಮಾರ್ಚ್ 2ರಂದು ಬೃಹತ್ ಪ್ರತಿಭಟನೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಹಲ್ ರೋಜಾ ಮಠದ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತ ದುರುದ್ದೇಶ ಪ್ರಕರಣವನ್ನು ದಾಖಲಿಸಿದ್ದೇನೆ ವಿರೋಧಿಸಿ ಪ್ರಕರಣ ವಾಪಸ್ಸಿಗೆ ಆಗ್ರಹಿಸಿ ಮಾರ್ಚ್ 2ರಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ 2ರಂದು ಮಧ್ಯಾಹ್ನ 12 ಗಂಟೆಗೆ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರು ಸೇರಿದಂತೆ ಸಮಾಜದ ಸಹಸ್ರಾರು ಜನರು ಪಾಲ್ಗೊಳ್ಳುವರು. ಮಲ್ಲಿಕಾರ್ಜುನ ಮುತ್ಯ ಅವರ ಬಗ್ಗೆ ಅರಿತುಕೊಳ್ಳದೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಪದಗಳನ್ನು ಬಳಸಿ ಕಮೆಂಟ್ ಹಾಕುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ NKS TV4 ಕಲಬುರಗಿ. ಕಳೆದ ಕೆಲವು ದಿನಗಳಿಂದ ಏನು ಶಹಾಪುರ ತಾಲೂಕಿನ ಮಹಲ್ ರೋಜ್ ಗ್ರಾಮದ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರು ನೋಡಿರುವಂಥ ಏನಲ್ಲಿ ಒಂದು ವಿಡಿಯೋವನ್ನು ನೋಡಿಕೊಂಡು ಅದನ್ನೇ ಕೆಲವು ತಿರುಚಿ ಪೂರ್ಣ ವಿಡಿಯೋ ಹಾಕದೇನೆ ಕೇವಲ ಒಂದು 6 ವರ್ಷದ ಮಗು ಮತ್ತು ಮಲ್ಲಿಕಾರ್ಜುನ ಮುತ್ಯ ಅವರ ಅಷ್ಟೇ ವಿಡಿಯೋ ಕ್ಲಿಪ್ ಕಟ್ ಮಾಡಿ ಇವತ್ತು ಅವರ ಮೇಲೆ ಒತ್ತಡ ಹೇರಿ ಇವತ್ತು ಪೋಸ್ಕೋ ಕೇಸ್ ಹಾಕಿಸುವ ಒಂದು ಒತ್ತಡಕ್ಕೆ ಇವತ್ತು ಆಯೋಗದವರು ಪೋಸ್ಕೋ ಕೇಸ್ ಹಾಕಿಸಿದ್ದಾರೆ. ಅದೇ ರೀತಿ ಇವತ್ತು ಅದನ್ನು ಇವತ್ತು ಭಾಳಷ್ಟು ಕಡೆ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಲ್ಲೆಲ್ಲ ಕಡೆ ಕೂಡ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬರೆದು ಇವತ್ತು ಆ ಮಗುವಿನ ಒಂದು ಭಾವಚಿತ್ರ ಏನಿದೆ ಅದನ್ನು ಬ್ಲರ್ ಮಾಡಲಾರ್ದೇನೆ ನೇರವಾಗಿ ತೋರಿಸುವಂಥ ಮತ್ತು ಆ ಒಂದು ಇವತ್ತು ಪೋಸ್ಕೋ ಕೇಸ್ ಆದ ಮೇಲೆ ಯಾರೇ ಇಲ್ಲಿ ಇವತ್ತು ಮಗು ಇರಲಿ ದೊಡ್ಡವರಲ್ಲಿ ಅವ್ರ ಫೋಟೋ ಆಗಲಿ ಅವ್ರ ಅಡ್ರೆಸ್ ಆಗಲಿ ತೋರಿಸ್ಬಾರ್ದಂತಿದ್ದರೂ ಕೂಡ ಇವತ್ತು ಫೇಸ್ಬುಕ್ಕು ವಾಟ್ಸಪ್ ಅನೇಕ ಅಲ್ಲಿ ಕೂಡ ಅದನ್ನು ತೋರಿಸಿ ಇವತ್ತು ಮುತ್ಯವ್ರ ಹೆಸರು ತೇಜೋವನ್ನೇ ಮಾಡೋದ್ರ ಜೊತೆಗೆ ಆ ಮಗುವಿನ ಚಿತ್ರವನ್ನು ತೋರಿಸಿ ಇವತ್ತು ಇದೊಂದು ಹುನ್ನಾರವನ್ನು ನಡೀತಾ ಇದೆ. ಇವತ್ತು ನಿಜವಾಗಿ ಅಲ್ಲಿ ನಡೆದಿರುವಂಥ ಘಟನೆ ಏನಪ್ಪ ಅಂದ್ರೆ ಅದೇ ಮಗುವಿನ ಹುಟ್ಟುಹಬ್ಬ ಎಲ್ಲರೂ ಅಲ್ಲಿ ದರ್ಶನಕ್ಕೆ ಬಂದಾರ. ಆ ಮಗುವಿನ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವರೆಲ್ಲರೂ ಎದುರುಗಡೆಯೇ ಆ ಮಗುವಿಗೆ ವಾತ್ಸಲ್ಯದಿಂದ ಅವರು ಒಂದು ಎತ್ತಿ ಕುಂದಿಸೋದಾಗಲಿ, ಒಂದು ಕಡೆ ಮೂಗು ಹಿಡಿಯೋದಾಗಲಿ, ಇನ್ನೂ ಒಂದ್ಸಲ ಈ ಹಣಿ ಟಚ್, ಯಾಕಂದ್ರೆ ನಾವು ವಿಡಿಯೋ ನೋಡಿರೋದು, ಹಣಿ ಟಚ್ ಮಾಡೋದಾಗಲಿ ಆ ಥರ ಮಾಡೋ ಸಂದರ್ಭದಾಗ ವಿಡಿಯೋ ಮಾಡೋರು ಆ ಮಗುವಿಂದು ಮತ್ತು ಅವ್ರ ಜೊತೆಗೆ ಮತ್ತೆ ವಿಡಿಯೋ ಟರ್ನ್ ಮಾಡ್ತಾರೆ. ಅಲ್ಲಿ ತಂದೆ ತಾಯಿ ಎದುರೇ ಮತ್ತು ಸಂಬಂಧಿಕರು ಸುಮಾರು 16 ಜನ ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಅವರು ತಮ್ಮ ಮಗುವಿನ ಜೊತೆ ಇವತ್ತು ತಾವೆಲ್ಲರೂ ಹೇಗಿದ್ದಾರೆ ಅವರು ಪ್ರೀತಿ ವಾತ್ಸಲ್ಯದಿಂದ ಇವತ್ತು ಎತ್ತಿ ಮುದ್ದಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರು ತಂದೆ ತಾಯಿನೇ ಇವತ್ತು ಸ್ಟೇಟಸ್ ಇಟ್ಟ ಫಸ್ಟ್ ಒಂದು ಖುಷಿಯಿಂದ ಅದನ್ನೇ ಇವತ್ತು ನೋಡೋ ದೃಷ್ಟಿ, ನಾವು ಕೆಟ್ಟ ವಿಚಾರ ಮಾಡಿ ನೋಡೋ ದೃಷ್ಟಿಯಿಂದ ನೋಡಿದ್ರೆ ಅದು ಕೆಟ್ಟ ಅನ್ನಿಸ್ತದೆ. ಇವತ್ತು ಆ ಭಾವನೆಯನ್ನು ಬದಲಾವಣೆ ಮಾಡಿ ನೋಡಿದಾಗ ಅದು ಅಲ್ಲಿ ಕೆಟ್ಟ ಅನ್ಸಲ್ಲ. ಇವತ್ತು ಆ ಮಲ್ಲಿಕಾರ್ಜುನ ಮುತ್ಯ ಕೂಡ ಹೇಳಿಕೆ ಕೊಟ್ಟರು, ನಮ್ಮ ಹತ್ತಿರ ಸಂಬಂಧಿ ನಮ್ಮ ಅಣ್ಣನ ಮಗಳು ನಮ್ಮ ಮಗಳಿದ್ದಾಗ ತಿಳ್ಕೊಂಡು ನಾನು ಹಠ ಆಡಿಸಿದ್ದೀನಿ, ಅದನ್ನೇ ತಪ್ಪು ಕಲ್ಪನೆ ಆಗ್ಯದ ಜನರಿಗೆ ಈ ಥರ ಒಂದು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳ್ಯಾರ. ಆದರೂ ಕೂಡ ನಾವು ಕೂಡ ಒಂದು ಏನು ಮನವಿ ಮಾಡ್ಕೊತೀವಿ ಅಂದ್ರೆ ಯಾವುದೇ ಒಂದು ಸಂದರ್ಭದಾಗ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಆ ನೋಡಿದಾಗ ಅದರ ಸತ್ಯ ತಿಳ್ಕೋಬೇಕು. ಹೀಗಾಗಿ ಅದನ್ನು ತಿಳ್ಕೊಲಾರ್ದೇ ಕೆಲವರು ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಅದರ ಮೇಲೆ ಒತ್ತಡವನ್ನು ಹೇರಿ ಇವತ್ತು ಒಂದು FIR ಕೂಡ ಮಾಡಿಸಿದ್ದಾರೆ. ವಿಚಾರ ಏನಿದೆ, ಏನಾಯಿತು ಅದೆಲ್ಲವನ್ನು ತಿಳ್ಕೊಂಡು ಕೌನ್ಸಿಲಿಂಗನ್ನೇ ಮಾಡಿ ಆ ವಿಚಾರವನ್ನು ತಿಳ್ಕೊಂಡು ಮಾಡಿದ್ರೆ ಅದು ಏನೋ ಸ್ವಲ್ಪ ಬದಲಾವಣೆ ಆಗ್ತಿತ್ತು. ಅದು ಯಾವುದೂ ಮಾಡಲಾರ್ದೇ ಇವತ್ತು ಅವ್ರ ಮೇಲೆ ಒಂದು FIR ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಹೀಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು FIR ಅನ್ನು ಮಾಡಿದ್ದಾರೆ ಆ FIR ಅನ್ನು ಹಿಂಪಡಿಬೇಕು. ಇವತ್ತು ಅವ್ರ ತಂದೆ ತಾಯಿ ಹೇಳಿಕೆಗಳನ್ನು ಪಡ್ಕೋಬೇಕು. ಅದೆಲ್ಲ ಮಾಡಲಾರ್ದೇ ಇವತ್ತು ಇದೇ ರೀತಿ ಮುಂದುವರೆದು ಸರಿಯಲ್ಲ. ಅನೇಕ ಜನ ಫೇಸ್ಬುಕ್ನಾಗ ಬಿಡ್ತಾ ಇದ್ದಾರೆ, ಯಾರ್ಯಾರು ಆ ಮಗುವಿನ ಫೋಟೋ ಕಲರ್ ಮಾಡದೆ ಬಿಟ್ಟಾರ, ಯಾರ್ಯಾರು ಇವ್ರ ಬಗ್ಗೆ ಕೆಟ್ಟ ಬರೆದು ಬಿಟ್ಟಾರ, ಅವರೆಲ್ಲರ ಮೇಲೆ ಕೂಡ ನಾವು ಕೂಡ FIR ಹಾಕ್ಲಿಕ್ಕೆ ತಯಾರು ಮಾಡಿದ್ದೀವಿ. ಅದೆಲ್ಲವನ್ನು ಸಂಗ್ರಹ ಮಾಡ್ಕೊತಾ ಇದ್ದೀವಿ. ಹೀಗಾಗಿ ಇದನ್ನು ಖಂಡಿಸಿ ಇವತ್ತು ಆ FIR ಹಿಂದೆ ಪಡಿಬೇಕು.
ಇವತ್ತು ಆ ಒಂದು ಏನು ವಿಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೆ, ಇವತ್ತು ತಪ್ಪು ಕಲ್ಪನೆಯನ್ನು ಮೂಡಿಸಿದ್ದಾರೆ, ಅವ್ರ ಮೇಲೆ ಕೂಡ FIR ಮಾಡ್ಕೋಬೇಕು. ಈ FIR ಹಿಂಪಡಿಬೇಕಂತ ತಿಳ್ಕೊಂಡು ಕಲಬುರಗಿ ನಗರದಲ್ಲಿ ಇವತ್ತು ಸೋಮವಾರ 2ನೇ ತಾರೀಕು ಸೋಮವಾರ ಜಗತ್ ಸರ್ಕಲ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ಪ್ರತಿಭಟನೆ ಮಾಡಿ ಇವತ್ತು ಜಗತ್ ಸರ್ಕಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋಗಿ ಇವತ್ತು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಒಂದು FIR ಏನಾಗ್ಯದ ಅದು ತಪ್ಪು ಕಲ್ಪನೆಯಿಂದ ಆಗ್ಯದ, ಅದಕ್ಕೆ ಆ FIR ವಾಪಸ್ ಹೋಗೋದನ್ನು ಒತ್ತಾಯಿಸಿ ಇವತ್ತು ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಸಮಾಜದ ಸಂಬಂಧಪಟ್ಟಂಥ ಏನು ಮಲ್ಲಿಕಾರ್ಜುನ ಮುತ್ಯ ಅವರು ಇವತ್ತು ಅವ್ರು ಯಾವುದೇ ಸಂದರ್ಭದಲ್ಲಿ ಜಾತಿ ಮಾಡೇ ಇಲ್ಲ, ಅವರು ಮಗುವಿನಂಥ ಮನಸ್ಸದ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ವೇದಿಕೆ ಮೇಲೆ ನೋಡ್ತೇವೆ. ಅವರ ಹಿಂದಿನ ವಿಡಿಯೋಗಳನ್ನು ತೆಗೆದು ನೋಡಿದ್ರು ಕೂಡ ಇವತ್ತು ನೋಡೋದು ಸಿಗ್ತದೆ. ಅನೇಕ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಮಾಡುವಂಥ ಒಂದು ಸಂದರ್ಭದಾಗ ಅವ್ರು ಸ್ವತಃ ಸನ್ಮಾನ ಮಾಡ್ಕೊಂಡಿಲ್ಲ. ಮುಂದ್ಗಡೆ ಇರುವಂಥ ಇವತ್ತು